ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಆ್ಯಂಡ್ ಆಗಿನೂ ನೀಟ್ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಸೊ ಯಾವುದ್ರ ಬಗ್ಗೆ ಎಲ್ಲ ಕೊಡ್ತೀನಿ ಅಂತ ಅಂದರೆ, ಮೊದಲಿಗೆ ಬಂದುಬಿಟ್ಟು KE ಕಡೆಯಿಂದನೇ ಸೆಕೆಂಡ್ ರೌಂಡ್ ರಿಲೇಟೆಡ್ ಒಂದು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೇನು ಅಂತ ಅಂದರೆ, ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ನಾವು ಸೆಕೆಂಡ್ ರೌಂಡ್ ಟೈಮಲ್ಲಿ ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ತೀವಲ್ವ, ಆವಾಗ ಮತ್ತೆ ಆಪ್ಷನ್ ಎಂಟ್ರಿ ಫೀಸನ್ನು ಪೇ ಮಾಡಬೇಕಂತ ಕೇಳ್ತಿದ್ದಾರೆ. ಸೊ ಹಾಗೇನು ಸಹ ಒಂದಿಷ್ಟು ಡೌಟನ್ನು ಕೇಳ್ತಿರುವಂಥದ್ದು, ಸೆಕೆಂಡ್ ರೌಂಡಲ್ಲಿ ನಮಗೆ ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸ್ ಇದೆಯಾ ಅಂತ ಹೇಳಿಬಿಟ್ಟು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈ ಮೂರು ಇನ್ಫಾರ್ಮೇಷನ್ ಬಗ್ಗೆ ಮಾತನಾಡೋಣ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪಟ್ ಅಂತ ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, KE ಕಡೆಯಿಂದ ಬಂದಿರುವಂತಹ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಏನು KE ಕಡೆಯಿಂದ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿದೆ ಅಂತ ಅಂದರೆ, ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ KE ಹೋಮಲ್ಲಿ ಬಂದರೆ ಇಲ್ಲಿ ಮೊದಲ ಸುತ್ತು ಆಯ್ಕೆ ಮತ್ತು ಪಾವತಿಗೆ ಮಾತ್ರ ದಿನಾಂಕವನ್ನು ವಿಸ್ತರಿಸಲಾಗಿದೆ ಅಂತ ಹೇಳಿಬಿಟ್ಟು ಒಂದು ನೋಟಿಫಿಕೇಶನನ್ನು ಕೊಟ್ಟಿರುವಂಥದ್ದು. ಕೇವಲ ಬಂದುಬಿಟ್ಟು ನೋಡಿ, ವೈದ್ಯಕೀಯ ಆ್ಯಂಡ್ ಹಾಗೇನೂ ಸಹ ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಚಾಯ್ಸ್ ಎಂಟ್ರಿ ಆ್ಯಂಡ್ ಹಾಗೇನೂ ಸಹ ಒಂದು ಫೀಸನ್ನು ಪೇ ಮಾಡಿ ಕಾಲೇಜಲ್ಲಿ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋದಕ್ಕೆ ಇವತ್ತುವರೆಗೂ ಒಂದು ಮತ್ತೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, 19/8/2025 ಮಧ್ಯಾಹ್ನ 3:00 ಓಕೆನಾ. ಇದು ಬಂದುಬಿಟ್ಟು ಫೈನಲ್ ಚಾನ್ಸ್ ಆಗಿರುತ್ತೆ, ಮತ್ತು ಯಾವುದೇ ಥರದ ಡೇಟ್ ಎಕ್ಸ್ಟೆಂಡ್ ಆದರೆ ಇರೋದಿಲ್ಲ. ಇವತ್ತು ಮಧ್ಯಾಹ್ನ 3 ಗಂಟೆ ಒಳಗಡೆ ಸ್ಟೂಡೆಂಟ್ಸು ಚಾಯ್ಸ್ ಎಂಟ್ರಿ ಆ್ಯಂಡ್ ಹಾಗೇನೂ ಸಹ ಫೀಸನ್ನು ಪೇ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಏನು ಅಂತ ಅಂದರೆ, ಹೋಗಿ ಕಾಲೇಜಲ್ಲಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡೋದಕ್ಕೆ ಇವತ್ತು ಸಂಜೆ 5:30ವರೆಗೂ ಮತ್ತೆ ಟೈಮನ್ನು ಕೊಟ್ಟಿರುವಂಥದ್ದು ಓಕೆನಾ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಇದರಲ್ಲೇ ನಿಮಗೊಂದು ಗುಡ್ ನ್ಯೂಸನ್ನು ಅಂತಲೇ ಹೇಳ್ಬೋದು ಓಕೆನಾ. ಏನು ಗುಡ್ ನ್ಯೂಸ್ ಅಂತ ಅಂದರೆ, ಗುಡ್ ನ್ಯೂಸ್ ಅನ್ನೋದಕ್ಕಿಂತಲೂ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಸಹ ಇದೇ ಥರ ಆಗುವಂಥದ್ದು. ಈಗ ಸ್ಟೂಡೆಂಟಿಗೆ ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದರೆ, KCET ಸ್ಟೂಡೆಂಟ್ ಆಗಿರ್ಬೋದು, ನೀಟ್ ಸ್ಟೂಡೆಂಟ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಈಗ ಸ್ಟೂಡೆಂಟ್ಸಿಗೆ ಬಂದುಬಿಟ್ಟು ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೆ ಆಗಿರುತ್ತೆ. ಸೊ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತ ಅಂದರೆ ಏನು ಕಂಪಲ್ಸರಿ, ಏನು ಪ್ರೊಸೀಜರ್ ಇದೆ, ಚಾಯ್ಸ್ ಎಂಟ್ರಿನ ಮಾಡಲೇಬೇಕು. ಯಾರಾದರೂ ಸ್ಟೂಡೆಂಟ್ಸು ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುವಂಥದ್ದನ್ನು ಚಾಯ್ಸ್ ಎಂಟ್ರಿ ಮಾಡಿಲ್ಲ, ಅಥವಾ ಚಾಯ್ಸ್ ಎಂಟ್ರಿ ಮಾಡಿ ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಫೀಸನ್ನು ಪೇ ಮಾಡಿಲ್ಲ ಅಂತ ಅಂದ್ಕೊಳ್ಳಿ KCET ವಿದ್ಯಾರ್ಥಿಗಳು, ಅಥವಾ ನೀಟ್ ವಿದ್ಯಾರ್ಥಿಗಳು ಚಾಯ್ಸ್ 1 ಚಾಯ್ಸ್ 2ನ ಸೆಲೆಕ್ಟ್ ಮಾಡಿ ಫೀಸನ್ನು ಪೇ ಮಾಡಿಲ್ಲ ಅಂತ ಅಂದ್ಕೊಳ್ಳಿ. ಆಗ ಏನಾಗುತ್ತೆ ಅಂತ ಅಂದರೆ, ಅವ್ರಿಗೆ ಏನು ಅಲಾಟ್ಮೆಂಟ್ ಆಗಿರುತ್ತೆ ಆ ಒಂದು ಸೀಟ್ಸ್ ಬಂದುಬಿಟ್ಟು ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ಆ ಒಂದು ಸೀಟ್ಸು ಸೆಕೆಂಡ್ ರೌಂಡಿಗಾದರೆ ಆ್ಯಡ್ ಆಗುತ್ತೆ ಓಕೆನಾ. ಇಲ್ಲೇ ಅದು ಕ್ಲಿಯರಾಗಿ ತಿಳಿಸ್ಕೊಟ್ಟಿರುವಂಥದ್ದು. ಯಾವುದೇ ಚಾಯ್ಸ್ಗಳನ್ನು ಆಯ್ಕೆ ಮಾಡದೇ ಇರುವ ಅಭ್ಯರ್ಥಿಗಳ ಸೀಟುಗಳನ್ನು ಅಥವಾ ಶುಲ್ಕ ಪಾವತಿಸಲು ವಿಫಲರಾಗುವ ಅಭ್ಯರ್ಥಿಗಳ ಸೀಟುಗಳನ್ನು ಯಾವುದೇ ಕಾರಣ ನೀಡದೆ ರದ್ದುಪಡಿಸಿಕೊಂಡು 2ನೇ ಸುತ್ತಿನ ಸೀಟ್ ಮ್ಯಾಟ್ರಿಕ್ಸ್ಗೆ ಸೇರಿಸಿಕೊಳ್ಳಲಾಗುವುದು ಎಂದು ಈ ಮೂಲಕ ತಿಳಿಸಲಾಗಿದೆ. ಅಂದರೆ ಈಗ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂತ ಅನ್ಕೊಳ್ಳಿ, ಇಲ್ಲ ಅಂತಂದರೆ ಫೀಸ್ ಪೇಮೆಂಟ್ ಮಾಡಿಲ್ಲ ಅಂತ ಅನ್ಕೊಳ್ಳಿ, ಯಾರಾದರೂ ಫೀಸ್ ಪೇ ಮಾಡಬೇಕಿತ್ತು, ಆವಾಗ ಏನಾಗುತ್ತೆ ಅಂತಂದರೆ ಅವ್ರಿಗೆ ಅಲಾಟ್ಮೆಂಟ್ ಆಗಿರುವಂಥ ಸೀಟ್ ಕ್ಯಾನ್ಸಲ್ ಆಗಿ ಆಟೋಮೆಟಿಕ್ ಆಗಿ ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸ್ಗಾದರೆ ಆ್ಯಡ್ ಆಗುತ್ತೆ ಓಕೆನಾ. ಒನ್ಸ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದ್ದು ಆದಮೇಲೆ ಫಸ್ಟ್ ಇರುವಂತಹ ಸ್ಟೆಪ್ಪೇ ಬಂದುಬಿಟ್ಟು ನಿಮ್ಗೆ ಸೀಟ್ ಮ್ಯಾಟ್ರಿಕ್ಸ್. ಇದ್ರ ಬಗ್ಗೆ ಈಗಾಗಲೇ ಸಹ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಈಗ ನಮ್ಗೆ 25ನೇ ತಾರೀಕು ಮೇಲೆ ಸೆಕೆಂಡ್ ರೌಂಡ್ ಏನೋ ಸ್ಟಾರ್ಟ್ ಆಗುತ್ತೆ ಅಂತ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೀರಲ್ವಾ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದ್ದು ಆದಮೇಲೆ ಮೊದಲಿಗೆ ಸೀಟ್ ಮ್ಯಾಟ್ರಿಕ್ಸು, ಅದಾದಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 3 ಡೇಸ್ ಟೈಮನ್ನು ಕೊಡ್ತಾರೆ. ಆ 3 ಡೇಸ್ ಟೈಮ್ ಕೊಟ್ಟಾಗ ನಾವು ಆಪ್ಷನ್ ಎಂಟ್ರಿಯಲ್ಲಿ ಈಗ ನಾವೇನು ಕಾಲೇಜಸ್ ಲೀಸ್ಟ್ ಮಾಡಿದ್ದೀವಿ ಅದರದ್ದು ಚೇಂಜಸ್ ಮಾಡ್ಕೋಬೋದು, ಮಾಡಿಫಿಕೇಶನ್ ಲೈಕ್ ಡಿಲೀಟ್ ಮಾಡ್ಕೋಬೋದು ಅಲ್ವಾ. ಸೊ ಆಗಿದ್ರೆ ಈಗ ನಾವು KE ವೆಬ್ಸೈಟಿಗೆ ಲಾಗಿನ್ ಆಗಿ ಅಲ್ಲಿ ನೋಡ್ತಿದ್ದೀವಿ, ಮತ್ತೆ ಏನಾದರೂ ಆಪ್ಷನ್ ಎಂಟ್ರಿ ಫೀಸನ್ನು ಪೇ ಮಾಡಬೇಕಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಸೊ ನನಗೆ ಅನಿಸಿದ ಪ್ರಕಾರ 99% ಯಾವುದೇ ಥರದ ಮತ್ತೆ ಫೀಸನ್ನು ಪೇ ಮಾಡೋವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆನಾ. ಸೊ ಇದು ನಿಮಗೆ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತ ಅಂದರೆ, ಒನ್ಸ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ದ ಆದಮೇಲೆ 99% ಇರಲ್ಲ ಅಂತಲೇ ಅಂದ್ಕೊಳ್ಳಿ ಓಕೆನಾ. ಯಾವುದೇ ಥರದ ಫೀಸನ್ನು ಪೇ ಮಾಡೋದು, ಯಾವ ವರ್ಷವೂ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಫೀಸ್ ಆದರೆ ಪೇ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಒಂದು ಸೀಟ್ಸ್ ತುಂಬ ಮಿಸ್ಯೂಸ್ ಆಗ್ತಿದ್ದಾವೆ, ನಾವು ನಡೆಸಿರುವಂಥ ಆಪ್ಷನ್ ಎಂಟ್ರಿಯನ್ನು ಸುಮ್ಮನೆ ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅಂತ ಹೇಳಿಬಿಟ್ಟು ನಿಮಗೆ ಒಂದು ಸ್ಟಾರ್ಟಿಂಗಲ್ಲೇ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಫೀಸನ್ನು ಪೇ ಮಾಡಿ ಆಪ್ಷನ್ ಎಂಟ್ರಿ ಮಾಡುವಂಥ ಸ್ಟೆಪ್ಪನ್ನು ತಂದಿರುವಂಥದ್ದು. ಸೊ ಹಾಗಾಗಿ ಇದು ಸೆಕೆಂಡ್ ರೌಂಡಿಗೆ ಏನು ಕ್ಯಾರಿ ಫಾರ್ವರ್ಡ್ ಆಗೋದಿಲ್ಲ. ಈಗಾಗಲೇ ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ಅದರಲ್ಲಿ ಜಸ್ಟ್ ಚೇಂಜಸ್ ಮಾಡ್ತಿರಲ್ವ. ಸೊ ಹಾಗಾಗಿ ನೀವು ಯಾವುದೇ ಥರದ ಫೀಸನ್ನು ಪೇ ಮಾಡೋಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ಜೊತೆಗೆ ಸ್ಟೂಡೆಂಟ್ಸ್ ಕೇಳ್ತಿರುವಂಥದ್ದು, ಈಗ ಅದರ ಪ್ರಕಾರ ನೋಡೋದಾದರೆ ನಾನು ಫಸ್ಟ್ ರೌಂಡಲ್ಲಿ ಬಂದುಬಿಟ್ಟು ಕೆಲವೊಂದಿಷ್ಟು ನೀಟ್ ಕೋರ್ಸ್ಗಳನ್ನು KCET ಕೋರ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ. ಈಗ ಸೆಕೆಂಡ್ ರೌಂಡ್ಗೆ ಹೊಸದಾಗಿ BAMS ಕೋರ್ಸಸ್ ಆ್ಯಡ್ ಆಗ್ತಿದ್ದಾವಲ್ವ, BAMS ಆಪ್ಷನ್ ಎಂಟ್ರಿ ಮಾಡಬೇಕಂತ ಅಂದರೆ ಈಗ ಆ ಒಂದು ಕೋರ್ಸ್ ಜೊತೆಗೆ BAMS ಕೋರ್ಸನ್ನು ಆ್ಯಡ್ ಮಾಡಬೇಕಿದ್ರೆ ನಾನು ಮತ್ತೆ ಫೀಸನ್ನು ಪೇ ಮಾಡಬೇಕಂತ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಮತ್ತೆ ಫೀಸನ್ನು ಪೇ ಮಾಡುವಂತಹ ಅವಶ್ಯಕತೆ ಆದರೆ ಇಲ್ಲ ಓಕೆನಾ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿರುವಂಥದ್ದು, ಸೆಕೆಂಡ್ ರೌಂಡಲ್ಲಿ ಯಾವುದಾದ್ರೂ ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸ್ ಇದೆಯಾ, ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಕೇಳ್ತಿದ್ದಾರೆ. ನೋಡಿ, ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅಂದರೆ ಫರ್ದರ್ ರೌಂಡ್ಸಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಲ್ಲ ಅಂತ ಏನಿಲ್ಲ. ಈಗ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ ಆದರೆ ಇದ್ದಾವೆ. ಈಗಾಗಲೇ ಸಹ ನೀವು ಕಟ್ ಆಫನ್ನು ಅಬ್ಸರ್ವ್ ಮಾಡಿದ್ದೀರಾ. ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಅದಾದಮೇಲೆ ನೆಕ್ಸ್ಟ್ ಈಗ 25ನೇ ತಾರೀಕು ಮೇಲೆ ಸೀಟ್ ಮ್ಯಾಟ್ರಿಕ್ಸನ್ನು ಕೊಡ್ತಾರೆ. ನೀವು ಆಪ್ಷನ್ ಎಂಟ್ರಿ ಲೀಸ್ಟಲ್ಲಿರುವಂಥ ಕಾಲೇಜಸ್ದು ಫಸ್ಟ್ ರೌಂಡ್ ರಿಸಲ್ಟ್ಸ್ದು ಕಟ್ ಆಫ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಸೀಟ್ ಮ್ಯಾಟ್ರಿಕ್ಸಲ್ಲಿ ಹೋಗಿ ಅವೈಲೇಬಿಲಿಟಿ ಆಫ್ ಸೀಟ್ಸು ನಿಮ್ಮ ಒಂದು ಕ್ಯಾಟಗರಿಗೆ ಎಷ್ಟಿದೆ
ಸಿಗ್ತವೆ ಅಂತ ಅಬ್ಸರ್ವ್ ಮಾಡಿ ನಿಮಗೇನ ಸಹ 99% ಕಾನ್ಫಿಡೆನ್ಸ್ ಬರುತ್ತೆ. ಓಕೆನಾ. ಸೊ ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ ಅಂತಂದರೆ ಸೆಕೆಂಡ್ ರೌಂಡಲ್ಲಿ ಸಿಗಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಚಾನ್ಸಸ್ ತುಂಬ ಇದ್ದಾವೆ. ಯಾಕಂತಂದರೆ ಈಗಾಗಲೇ ಹೇಳಿದೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ ಅವ್ರು ಯಾರು ಚಾಯ್ಸ್ ಎಂಟ್ರಿ ಮಾಡಿರಲ್ವೋ ಅಥವಾ ಚಾಯ್ಸ್ ಎಂಟ್ರಿ ಮಾಡಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಫೀಸನ್ನು ಪೇ ಮಾಡಿರಲ್ವೋ, ಸೊ ಇಂತಹ ಸ್ಟೂಡೆಂಟ್ಸ್ ಯಾರು ಇರ್ತಾರೆ ಅವರ ಸೀಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿ ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಗುತ್ತೆ. ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಗಿದ್ದಾದಮೇಲೆ ಅದು ಬಂದುಬಿಟ್ಟು ಫರ್ದರ್ ರೌಂಡಲ್ಲಿ ಸ್ಟೂಡೆಂಟ್ಸ್ಗೆ ಅಲಾಟ್ ಆಗುತ್ತೆ. ಆಗ ನಿಮಗೆ ಸಿಗೋವಂಥ ಚಾನ್ಸಸ್ ಆದರೆ ಇರುತ್ತೆ. ಓಕೆನಾ. ಚಾನ್ಸಸ್ ಅಂತೂ ಇದೆ, ಬಟ್ ಕಟ್ ಆಫನ್ನು ಒಂದ್ಸರಿ ನೋಡಿ. ಆ್ಯಂಡ್ ಜೊತೆಗೆ ಬಂದುಬಿಟ್ಟು ಈಗ ನೆಕ್ಸ್ಟ್ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ, ಅವಾಗ ನೋಡಿ ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ ಆದರೆ ಇದ್ದೇ ಇದೆ. ಓಕೆನಾ. ಚಾನ್ಸಸ್ ಇಲ್ಲ ಅಂತ ನಾನು ಹೇಳಲ್ಲ. ಈಗ ನಿಮಗೆ ನೋಡಿ ಇನ್ನೂ ಕೌನ್ಸಿಲಿಂಗ್ ರಿಲೇಟೆಡ್ ಬೇರೆ ಏನಾದರೂ ಫರ್ದರ್ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಸ್ಕಾಲರ್ಶಿಪ್ ರಿಲೇಟೆಡು, ಹಾಸ್ಟೆಲ್ ರಿಲೇಟೆಡು ಸ್ಟೂಡೆಂಟ್ಸು ಸಾಕಷ್ಟು ಕಮೆಂಟ್ಸನ್ನು ಮಾಡ್ತಿದ್ದೀರಾ. ಈಗಾಗಲೇ ನಮ್ಮ ಒಂದು ಚಾನಲಲ್ಲಿ ಒಂದಿಷ್ಟು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಈಗ ಸದ್ಯದ ಮಟ್ಟಿಗೆ ನೀವು ಆ ಒಂದು ವೀಡಿಯೋಸನ್ನು ಹೋಗಿ ವಾಚ್ ಮಾಡಿ, ಚಾನಲಲ್ಲಿ ಇದ್ದಾವೆ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಅಪ್ಡೇಟ್ಸ್ ಬೇಕು, ನಿಮ್ಗೆ ಯಾವ ಯೂಸ್ ಆಗುತ್ತೋ ಅದನ್ನು ಸಪ್ರೇಟ್ ವೀಡಿಯೋಸ್ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.